ನಮಸ್ಕಾರ ಕರ್ನಾಟಕ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗೋ ಆಸೆ ಸೀರಿಯಲ್ ಅಲ್ಲಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಎಪಿಸೋಡ್ ಸ್ಟಾರ್ಟ್ ಆಗೋದು ದೊಡ್ಡ ಶಾಕಿಂಗ್ ನ್ಯೂಸ್ ಇಂದ. ಸೂರ್ಯನ ಕಾರ್ ಆಕ್ಸಿಡೆಂಟ್ ಆಗೋಕೆ ಬೇರೆ ಯಾರು ಕಾರಣ ಅಲ್ಲ, ಆ ರೋಹಿಣಿನೇ ಅಂತ ಗೊತ್ತಾದಾಗ ಮೀನಾ ಮತ್ತೆ ಸೂರ್ಯ ತುಂಬಾನೇ ಶಾಕ್ ಆಗ್ತಾರೆ. ಮನೆಯಲ್ಲಿದ್ದ ಕಾರ್ ಕೀ ಕದ್ದು ಕೊಟ್ಟಿದ್ದು ಇದೇ ರೋಹಿಣಿ, ಬ್ರೇಕ್ ವೈರ್ ಕಟ್ ಮಾಡಿದ್ದು ಆ ಕಾಗೆ ಸುಬ್ಬ ಅನ್ನೋ ಸತ್ಯ ಕೇಳಿ ಸೂರ್ಯನಿಗೆ ಫುಲ್ ಕೋಪ ಬಂದ್ಬಿಡತ್ತೆ. ಸೀದಾ ಮನೆಗೆ ಓಡ್ ಬಂದು ಅಪ್ಪ ಅಂತ ಜೋರಾಗಿ ಕೂಗ್ತಾನೆ. ಮನೆಯವರೆಲ್ಲ ಏನಾಯ್ತು ಅಂತ ಗಾಬರಿಯಿಂದ ಬಂದಾಗ ಸೂರ್ಯ ಇಡೀ ಫ್ಯಾಮಿಲಿ ಮುಂದೆ ಮ್ಯಾಟರ್ ಓಪನ್ ಮಾಡ್ತಾನೆ. ನನ್ನ ಜೀವ ತೆಗಿಯಕ್ಕೆ ನೋಡಿದ್ದು ಆ ರೋಹಿಣಿನೇ, ಅವಳನ್ನ ಇವಾಗ್ಲೇ ಜೈಲಿಗೆ ಕಳಿಸ್ತೀನಿ ಅಂತ ದೊಡ್ಡದಾಗಿ ಕೂಗಾಡ್ತಾನೆ. ಇದನ್ನ ಕೇಳಿ ಫ್ಯಾಮಿಲಿಗೆ ದೊಡ್ಡ ಶಾಕ್ ಆಗತ್ತೆ. ಶಾಂತಿಗಂತೂ ಇವಳ ಜೊತೆ ಇಷ್ಟು ದಿವಸ ಹೆಂಗಿದ್ದೆ ಅಂತ ಭಯ ಸ್ಟಾರ್ಟ್ ಆಗ್ಬಿಡತ್ತೆ. ಇದೇ ಟೈಮ್ಗೆ ಪೂಜಾ ಮತ್ತೆ ಅವರ ಗಂಡ ಮನೆಗೆ ಬರ್ತಾರೆ. ಇಷ್ಟು ದಿವಸ ರೋಹಿಣಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಪೂಜಾ ಎಲ್ಲರ ಹತ್ರ ಕ್ಷಮೆ ಕೇಳ್ತಾರೆ. ರೋಹಿಣಿ ಮಾಡಿರೋ ಒಂದೊಂದೇ ಚೀಪ್ ಕೆಲಸಗಳನ್ನ ಲೀಸ್ಟ್ ಮಾಡ್ತಾ ಹೋಗ್ತಾಳೆ. ಮೊದಲನೇದಾಗಿ ಸೂರ್ಯನ ಮೊಬೈಲ್ ಕದ್ದು ಮಂಜನ ವಿಡಿಯೋ ಲೀಕ್ ಮಾಡಿದ್ದು ಇದೇ ರೋಹಿಣಿ. ಹಾಗೆ ಮೀನಾ ಅವರ ಅಮ್ಮನ ಹೂವಿನ ಗಾಡಿ ಮತ್ತು ಅಪ್ಪನ ಕಬ್ಬಿನ ಜ್ಯೂಸ್ ಗಾಡಿಯನ್ನ BBMP ಅವರಿಗೆ ಕಂಪ್ಲೇಂಟ್ ಕೊಟ್ಟು ಎತ್ಸಿದ್ದು ಈ ರೋಹಿಣಿನೇ ಅಂತ ಹೇಳ್ತಾರೆ. ಅದನ್ನ ಕೇಳಿ ಶಾಂತಿಗೆ ಒಳಗೆ ಭಯ ಆಗುತ್ತೆ. ಯಾಕೆಂದ್ರೆ ಅವಳು ಸೇರಿ ಈ ಕೆಲಸನ ಮಾಡಿರ್ತಾಳೆ, ಅವಳ ಹೆಸರೇನಾದ್ರೂ ಬಂದ್ಬಿಟ್ರೆ ಕಷ್ಟ ಆಗತ್ತೆ ಅಂತ. ಕಡೆ ಕಸ್ತೂರಿ ಆಂಟಿ ಮನೆಯಲ್ಲಿ ಲಕ್ಷ ರೂಪಾಯಿ ಕದ್ದಿದ್ದು ಮತ್ತೆ ಮನೋಜನ ಶೋರೂಮ್ ನಲ್ಲಿ ದುಡ್ಡು ಕದ್ದು ಬೇರೆಯವರ ಮೇಲೆ ಗೂಬೆ ಕೂರಿಸಿದ್ದು ಇದೇ ರೋಹಿಣಿ ಅಂತ. ಇಷ್ಟೆಲ್ಲ ಕೇಳಿದ್ಮೇಲೆ ಮನೋಜ್ ಮತ್ತೆ ಶಾಂತಿಗೆ ಇವಳ ಮೇಲೆ ಇನ್ನೂ ಅಸಹ್ಯ ಅನ್ಸ್ಬಿಡತ್ತೆ. ಹಾಗೆ ಕಣ್ಣೀರು ಕೂಡ ಬರ್ತಾ ಇರತ್ತೆ. ಎಲ್ಲರೂ ರೋಹಿಣಿನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಹಠ ಹಿಡಿತಾರೆ. ಮನೋಜ್ ಕೂಡ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ರಂಗನಾಥ್ ಮಾತ್ರ ಎಲ್ಲರನ್ನು ತಡಿತಾರೆ. ಎಲ್ರಿಗೂ ಆಶ್ಚರ್ಯ ಆದಾಗ ಅವರು ಹೇಳ್ತಾರೆ, ನಾವು ರೋಹಿಣಿ ಮೇಲೆ ಅಷ್ಟೆಲ್ಲ ಚಿಕ್ಕ ಮಗು ಕ್ರಿಶ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು, ಅವಳ ಪಾಪಕ್ಕೆ ಮಗು ಯಾಕೆ ಶಿಕ್ಷೆ ಅನಿಸ್ಬೇಕು ಅಂತ ಹೇಳ್ತಾರೆ. ಆದರೆ ರಂಗನಾಥ್ ಒಂದು ಗಟ್ಟಿ ತೀರ್ಮಾನ ತಗೋತಾರೆ. ಇನ್ಮೇಲೆ ರೋಹಿಣಿ ನಮ್ಮ ಮನೆ ಸೊಸೆ ಅಲ್ವೇ ಅಲ್ಲ, ಆದಷ್ಟು ಬೇಗ ಮನೋಜ್ಗೆ ಅವಳಿಂದ ಡಿವೋರ್ಸ್ ಕೊಡಿಸ್ಬೇಕು ಅಂತ ತೀರ್ಪು ಕೊಡ್ತಾರೆ. ಅಲ್ಲಿಂದ ಎಲ್ರೂ ಹೋಗ್ತಾರೆ. ಆಮೇಲೆ ಸೂರ್ಯ, ರವಿ, ಶ್ರುತಿ, ಮೀನಾ ಎಲ್ರೂ ಸೇರಿ ಮಾತಾಡ್ತಾ ಇರ್ತಾರೆ. ಶ್ರುತಿ ಹೇಳ್ತಾರೆ, ರೋಹಿಣಿ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇವಳ ಕ್ಯಾರೆಕ್ಟರ್ ಏನು ಅಂತ ಟ್ರೋಲ್ ಮಾಡ್ಬಿಡ್ಬೇಕು ಅಂತಾಳೆ. ಆದರೆ ರವಿ ಅದು ನಮ್ಮ ಫ್ಯಾಮಿಲಿಗೆ ಅವಮಾನ ಬೇಡ ಅಂತಾನೆ. ಕೊನೆಗೆ ಸೂರ್ಯ ಒಂದು ಸಖತ್ ಪ್ಲಾನ್ ಮಾಡ್ತಾನೆ. ನಾವು ಅವಳಿಗೆ ಫೋನ್ ಮಾಡಿ ಬೈಯೋದು ಬೇಡ, ಆದರೆ ಅವಳು ಮಾಡಿರೋ ಎಲ್ಲ ಫ್ರಾಡ್ ಕೆಲಸಗಳು ನಮಗೆ ಗೊತ್ತಾಗಿದೆ ಅನ್ನೋ ಮ್ಯಾಟರ್ ಅವಳಿಗೆ ತಲುಪಬೇಕು. ನಾವು ಏನು ಮಾಡ್ತೀವೋ ಅನ್ನೋ ಭಯದಲ್ಲಿ ಅವಳು ದಿನ ಸಾಯ್ಬೇಕು, ಅದೇ ಅವಳಿಗೆ ದೊಡ್ಡ ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಆಗ ಎಲ್ಲರೂ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ. ಇತ್ ಕಡೆ ಶಾಂತಿ ಮತ್ತೆ ಮನೋಜ್ ಲಾಯರ್ ಹತ್ರ ಹೋಗಿ ಡಿವೋರ್ಸ್ ಪ್ರೊಸೀಜರ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಲಾಯರ್ ಕೂಡ ರೋಹಿಣಿ ಅಡ್ರೆಸ್ಗೆ ಇಮೇಲ್ ಮೂಲಕ ಡಿವೋರ್ಸ್ ನೋಟಿಸ್ ಕಳಿಸ್ತಾರೆ. ನೋಟಿಸ್ ನೋಡಿದ ತಕ್ಷಣ ರೋಹಿಣಿ ಮತ್ತೆ ಅವಳ ಅಮ್ಮ ಇಬ್ಬರಿಗೂ ಫುಲ್ ಶಾಕ್ ಆಗುತ್ತೆ. ಪ್ರಮೀಳಾ ಅಳೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ರೋಹಿಣಿ ಮಾತ್ರ ಇನ್ನು ಅದೇ ಹಠದಲ್ಲಿದ್ದಾಳೆ. ಅವರು ಏನೇ ಮಾಡ್ಕೊಳ್ಳಿ, ಈ ಜನ್ಮದಲ್ಲಿ ಮನೋಜ್ನೇ ನನ್ನ ಗಂಡ, ನಾನೇ ಅವನ ಹೆಂಡತಿ, ನಮ್ಮಿಬ್ಬರನ್ನ ಸಪ್ರೇಟ್ ಮಾಡೋಕ್ಕೆ ಯಾರಿಂದನೂ ಆಗಲ್ಲ ಅಂತ ಕಳ್ಳಿ ಥರನೇ ಗಟ್ಟಿ ನಿರ್ಧಾರ ಮಾಡ್ತಾಳೆ. ಕೊನೆಯಲ್ಲಿ ಗ್ಯಾರೇಜ್ ಹತ್ರ ಸೂರ್ಯ ಇರುವಾಗ ಸಂತು ಮತ್ತೆ ಪೂಜಾ ಅಲ್ಲಿಗೆ ಬರ್ತಾರೆ. ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದಾಗಿ ಹೇಳ್ತಾರೆ. ರೋಹಿಣಿ ಚಾಪ್ಟರ್ ಮುಗೀತು. ಇನ್ಮೇಲೆ ಮೀನಾ ಒಬ್ಳೆ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಪೂಜಾ ಹೇಳ್ತಾಳೆ. ಸೂರ್ಯ ಹಳೆಯದನ್ನೆಲ್ಲ ಮರೆತು ಇಬ್ರು ಚೆನ್ನಾಗಿ ಬಾಳಿ ಅಂತ ಬ್ಲೆಸ್ ಮಾಡಿ ಕಳಿಸ್ಕೊಡ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ನಿಮಗೆ ಇದೇ ಥರ ವಿಡಿಯೋ ಅಪ್ಡೇಟ್ಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ತಪ್ಪದೆ ಸಿಗುತ್ತೆ. ಹಾಗೆ